ಇನ್ನು ಮೃತ ಮಂಜುನಾಥ್ ಪುತ್ರ ಅಭಿಜಯ್ ಕೂಡ ತನ್ನ ಮುಂದೆಯೇ ತಂದೆಯನ್ನ ಹತ್ಯೆಗೈದ ಕರಾಳತೆಯನ್ನ ಎಳೆಯಾಗಿ ವಿವರಿಸಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ್ದಾರೆ ಅಭಿಜಯ್. ನೋಡೋಣ. ಭಯೋತ್ಪಾದಕರು ನೋಡಿದ್ರ ಹತ್ರದಿಂದ? ಹೌದು ನೋಡಿ. ಯಾವ ರೀತಿಯಾಗಿತ್ತು ಚಿತ್ರಣ ಅಂತಲ್ಲಿ ಅವ್ರದ್ದು? ಯಾವ ರೀತಿಯಾಗಿತ್ತು? ಕೈಯಲ್ಲಿ AK-47 ಆಯ್ತಾ ಹೇಗೆ? ಅವರು ಟೊಪ್ಪಿ ಹಾಕೊಂಡಿದ್ರು, ಆಮೇಲೆ ಅದೊಂಥರ ಮೇಲಿಂದ ಕೆಳಗಡೆ ಒಂದು ಶೆಫರ್ಡ್ ಥರ ಒಂದು ಕ್ಲಾತ್ಸ್ ಬರುತ್ತಲ್ಲ ಅದನ್ನು ಹಾಕೊಂಡಿದ್ರು, ಆಮೇಲೆ AK-47 ಇತ್ತು. ಓಕೆ, ಅಂದರೆ ನೀವು ಈ ತಂದೆ ಅಲ್ಲಿ ಸ್ಥಳದಲ್ಲಿ ಮೃತಪಡ್ತಾರೆ, ಆ ಸಂದರ್ಭದಲ್ಲಿ ನೀವು ಟೆರರಿಸ್ಟಿಗೆ ಏನಾದರೂ ಮೆಸೇಜ್ ಕೊಡ್ತೀರಾ ಅಲ್ಲಿ? ಅಂದರೆ ಅಮ್ಮ ನೀವು ಜೊತೆಗಿರ್ತೀರಾ, ನಮ್ಮನ್ನು ಏನೋ ಕೊಂದುಬಿಡಿ ಅಂತ ಆ ರೀತಿನ ಕೇಳ್ತೀರಾ? ಏನಾಯ್ತು ಅಲ್ಲಿ ಆ ಘಟನೆ ಅವತ್ತು ದಿವಸ? ಆಗ ಅಲ್ಲೇ ಒಬ್ಬ ಟೆರರಿಸ್ಟ್ ಹೋಗ್ತಿದ್ದ, ಅವರಿಗೆ ಹಮ್ಕೋಬಿ ಮಾರೋ ಅಂತ ಹೇಳಿದ್ವಿ. ಫುಲ್ ಜೋರಾಗಿ ಕುತ್ತೆ ಹಮ್ಕೋಬಿ ಮಾರೋ ಮೇರೆ ಪಾಪಕ್ಕೋ ಮಾರಾನ ಹಮ್ಕೋಬಿ ಮಾರೋ ಅಂತ ಹೇಳಿದೆ. ಅವಾಗ ಅವ್ನು ಮೋದಿ ಕೋ ಜಾಕೆ ಬಬೋಲು ಅಂತ ಹೇಳ್ದ ಆ ಟೆರರಿಸ್ಟ್. ಆ ಸಂದರ್ಭದಲ್ಲಿ ನೀವು ಹತ್ತಿರದಿಂದ ನೋಡಿದ್ರವ್ರನ್ನ ಮಾತಾಡ್ಸಿದ್ರಿ, ನಿಮ್ಮ ಮೆಸೇಜ್ ಅವ್ರು ಪಾಸ್ ಆಯ್ತಲ್ಲ? ಇದು ಹತ್ತಿರದಿಂದ ನೋಡಿ ಅವ್ರಿಗೆ ಹಂಗೆ ಹೇಳಿದ್ವಿ. ಹತ್ತಿರದಿಂದ ಇಬ್ಬರು ನೋಡಿದ್ವಿ, ಒಬ್ಬರನ್ನ ಹಿಂದ್ಗಡೆಯಿಂದ ನೋಡಿದ್ವಿ ದೂರದಿಂದ, ಇನ್ನೊಬ್ಬನ ಹತ್ತಿರದಲ್ಲೇ ಇದ್ದ. ಸಹಜವಾಗಿ ಕೂಡ ನೀವು ಒಂದು ಮೆಸೇಜ್ ಕೊಡ್ತೀರಾ, ನಮ್ಮನ್ನು ಕೊಂದುಬಿಡಿ ಅಂತ ಹೇಳ್ತೀರಾ. ಆ ಟೈಮಲ್ಲಿ ಅವ್ರಿಗೆ ರಿಪ್ಲೈ ಆಗಿರ್ತಾರದು ಅದೇ ನೈ ಮೋದಿ ಕೋ ಬೋಲೋ ಅಂತ ಹೋಗಿ ಹೇಳಿದ್ರು ಅಷ್ಟೇ. ಅಂದರೆ ನಿಮ್ಮನ್ನು ಜೀವದಾನ ಕೊಟ್ಟರು ಅವರು ಅವಕಾಶ ಇದ್ದರೆ ನಿಮ್ಮನ್ನು ಹೊಡಿಬೋದಾಯ್ತು ಅಂತಲ್ಲ ಆ ಟೈಮಲ್ಲಿ ಅವರು? ಅವ್ರು ಆ್ಯಕ್ಚುಲಿ ನಮಗೂ ಹೊಡಿಬೋದಿತ್ತು. ಅಲ್ಲಿ ಇನ್ನೂ ಸುಮಾರು ಜನ ಅವರು ಆ್ಯಕ್ಚುಲಿ ಮೇಲ್ಸಿಗೆ ಹೊಡೆದಿದ್ದವರು, ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಇರ್ತಾರಲ್ಲ ಅವರಿಗೆ ಹೊಡೆದಿದ್ದು. ಆ್ಯಕ್ಚುಲಿ ಬನ್ಸ್ ಮಾಡಿದರೆ ಇಬ್ಬರಿಗೂ ಹೊಡಿಬೋದಿತ್ತು. ಹಂಗೇನಾರು ಹೊಡೆಯೋಕ್ಕಂದ್ರೆ ಇನ್ನೂ 100-6 ಸಾವು ಮಾಡ್ಬೋದಿತ್ತು ಅವರು. ಅಷ್ಟು ಅಲ್ಲೇನು ಅವರು ಹಾಗೆ ಓಡಾಡ್ತಿದ್ರು ಆ ಥರ. ಮತ್ತು ಆ್ಯಕ್ಚುಲಿ ಅವ್ರು ಮೇಲಿಗೆ ಟಾರ್ಗೆಟ್ ಮಾಡಿದ್ದು, ಮೇಲ್ಸ್ ಹೆಡ್ ಆಫ್ ದ ಫ್ಯಾಮಿಲಿ ಮೇಲ್ಸ್ ಇರ್ತಾರಲ್ಲ ಅವರಿಗೆ ಟಾರ್ಗೆಟ್ ಮಾಡಿದ್ದು. ಅವ್ರು ಏನು ಟಾರ್ಗೆಟ್ ಮಾಡ್ತಾ ಇದ್ರಾ? ಪರ್ಟಿಕ್ಯುಲರ್ ಆಗಿ ಹುಡುಕಿ ಹೊಡಿತಾ ಇದ್ರಾ? ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರಾ ಆ ರೀತಿಯಲ್ಲಿ? ಕೆಲವೊಬ್ಬರಿಗೆ ಈಗ ಹಿಂದೂಸ್ ಅಂತ ಗೊತ್ತಾದ್ಮೇಲೆ ಅವ್ರಿಗೆ ಹೊಡೆದಿದ್ದಾರೆ, ಅಥವಾ ನಾನ್ ಮುಸ್ಲಿಮ್ಸ್ ಅಂತ ಗೊತ್ತಾದ್ಮೇಲೆ ಹೊಡೆದಿದ್ದಾರೆ ಡೈರೆಕ್ಟು. ಕೆಲವೊಬ್ರಿಗೆ ಗೊತ್ತಾಗಲಿಲ್ಲ ಅಂದರೆ ಅವರಿಗೆ ಏನೋ ಕೆಲವೊಬ್ರಿಗೆ ಮಾತ್ರ ಕುರಾನ್ ಇದು ಮಾಡಿ ಓದಿ ಅಂತೆಲ್ಲ ಹೇಳ್ಯಾರಂತ ಹೇಳಿದರು. ಬಟ್ ನಾವು ಹಿಂದೂಸ್ ಅಂತ ನಮಗೆ ಗೊತ್ತಾಯ್ತಲ್ಲ, ಅಮ್ಮ ಬ್ಯಾಂಗಲ್ಸ್ ಎಲ್ಲ ಹಾಕೊಂಡಿದ್ರು, ಕೆಲವೊಬ್ರಿಗೆ ಬ್ಯಾಂಗಲ್ಸ್ ಎಲ್ಲ ಹಾಕೊಂಡಿದ್ರು, ಆಮೇಲೆ ತಲೆಗೆ ಸ್ಟಿಕರ್ ಎಲ್ಲ ಹಾಕೊಂಡಿದ್ರು, ಹಾಗಾಗಿ ಗೊತ್ತಾಗಿದೆ, ಅವ್ರು ಡೈರೆಕ್ಟ್ ಹೊಡೆದಿದ್ರು. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಗಣ್ವಿ, ಟಿವಿ9 ಶಿವಮೊಗ್ಗ.